ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋದ ಸ್ಪೆಷಲ್ ಅಂತಂದ್ರೆ, ನಾನು ಮನೆಯಲ್ಲೇ ಸಾಂಬಾರ್ ಪುಡಿನ ರೆಡಿ ಮಾಡ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ನಿಮಗೂ ಎಲ್ಲ ತೋರಿಸ್ಕೊಡೋಣ ನಾನು ಹೇಗೆ ಮಾಡ್ತೀನಿ ನಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿನ ಅಂತ ಅಂದ್ಬಿಟ್ಟು. ಧನಿಯಾ ಅರ್ಧ KG ಧನಿಯಾ, ನಾನು ಅರ್ಧ KGದಷ್ಟೇ ನಾನು ಸಾಂಬಾರ್ ಪೌಡರ್ ಮಾಡ್ಕೊಳ್ತಾ ಇರೋದು. ಅರ್ಧ KG ಧನಿಯಾಗೆ ಏನೆಲ್ಲ ಮಸಾಲೆ ಹಾಕಿ ಎಷ್ಟೆಲ್ಲ ಯಾವ ಪ್ರಮಾಣದಲ್ಲಿ ನಾವು ಮಸಾಲೆ ಹಾಕಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಪರ್ಫೆಕ್ಟಾಗಿ. ಅರ್ಧ KG ಧನಿಯಾಗಿ ಏನೆಲ್ಲ ಮಸಾಲೆ ಹಾಕಿ ಸಾಂಬಾರ್ ಪುಡಿ ಮಾಡೋದು ಅಂತೇಳಿ ನೋಡೋಣ. ಮನೆಯಲ್ಲೇ ಸಾಂಬಾರ್ ಪುಡಿ ಮಾಡೋದ್ರಿಂದ ಮನೆಯವರ ಆರೋಗ್ಯ ಹಾಗೆ ನಮ್ಮ ಆರೋಗ್ಯಕ್ಕೂ ಸಹ ತುಂಬಾನೇ ಒಳ್ಳೆಯದು. ಹಾಗೆ ಹೊರಗಡೆ ತರೋದ್ರಿಂದ ಏನಾಗುತ್ತೆ ಅಂತಂದರೆ, ಹೊರಗಡೆ ತರೋದ್ರಲ್ಲಿ ಅದನ್ನ ತುಂಬ ದಿನ ಇಡಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಕೆಮಿಕಲ್ನ ಬಳಸಿರ್ತಾರೆ. ಹಾಗಾಗಿ ಮನೆಯಲ್ಲೇ ಮಾಡೋದ್ರಿಂದ ಅದರಿಂದ ಒಂದು ತಪ್ಪಿಸ್ಕೊಬೋದು, ನಾವು ಆ ಕೆಮಿಕಲ್ನ ತಪ್ಪಿಸ್ಕೊಬೋದು ಅಂತ ಹೇಳ್ಬೋದು. ಹಾಗಾಗಿ ಮನೆಯಲ್ಲೇ ಆದಷ್ಟು ಮಾಡ್ಕೊಂತಿದ್ವಿ. ಏನೇ ಒಂದು ಐಟಮ್ಸ್ ಆದರೂ ಮನೆಯಲ್ಲೇ ನಾವು ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ಕೋಬೇಕು. ಹಾಗೆ ಅವ್ರವ್ರ ಮನೆಯಲ್ಲಿ ಅವ್ರವ್ರ ರೀತಿಯಲ್ಲಿ ಅವರವರ ಅತ್ತೆ ಅಮ್ಮ ಹೇಗೆ ಕಲಿಸಿರ್ತಾರೋ ಆ ರೀತಿಯಲ್ಲಿ ಧನಿಯಾ ಪುಡಿನ ಮಾಡಿರ್ತಾರೆ. ನಾನು ನಮ್ಮ ಮನೆಯಲ್ಲಿ ಅರ್ಧ KGಗೆ ಪರ್ಫೆಕ್ಟ್ ಆಗಿ ಹೇಗೆ ಮಸಾಲೆನ ಬಳಸಬೇಕು ಅಂತ ಹೇಳ್ತೀನಿ ಇವತ್ತು. ಬನ್ನಿ ನೋಡೋಣ. ಅರ್ಧ KG ಧನಿಯಾಗೆ ನಾನು ಜೀರಿಗೆನ 200 ಗ್ರಾಮ್ ತೊಗೊಳ್ತಾ ಇದ್ದೀನಿ. 200 ಗ್ರಾಮ್ ಜೀರಿಗೆ ತೊಗೊಂಡ್ರೆ 100 ಗ್ರಾಮು ಮೆಣಸು ತೊಗೊಳ್ತಾ ಇದ್ದೀನಿ. ಹಾಗೆ 150 ಗ್ರಾಮ್ ಅರಿಶಿನ, 150 ಗ್ರಾಮು ಕಡಲೆಬೇಳೆ, ಹಾಗೆ 50 ಗ್ರಾಮ್ ಮೆಂತೆ, 50 ಗ್ರಾಮ್ ಉದ್ದಿನಬೇಳೆ, ಸಾಸಿವೆ 50 ಗ್ರಾಮ್ ತೊಗೊಳ್ತಾ ಇದ್ದೀನಿ. ಇನ್ನು ಏಲಕ್ಕಿ, ಚಕ್ಕೆ, ಲವಂಗ ಇವನ್ನೆಲ್ಲ 10 ಗ್ರಾಮ್ ತೊಗೊಳ್ತಾ ಇದ್ದೀನಿ. ಸಾಜೀರಿಗೆ 20 ಗ್ರಾಮ್ ತೊಗೊಳ್ತಾ ಇದ್ದೀನಿ. ಹಾಗೆ ಜಾಯಿಕಾಯಿ 1 ತೊಗೊಳ್ತಾ ಇದ್ದೀನಿ. ಇನ್ನು ನಾನು ಕರಿಬೇವು, ಹಾಗೆ ಅಕ್ಕಿ, ಸ್ವಲ್ಪ ಬೇಳೆಕಾಳುಗಳನ್ನು ಆ್ಯಡ್ ಮಾಡ್ಕೊಳ್ತೀನಿ ಹುರಿಯಬೇಕಾದ್ರೆ. ಒಂದೊಂದಾಗಿ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಅಂದರೆ ಡೀಪ್ ಫ್ರೈ ಮಾಡೋದಲ್ಲ, ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಉರಿನ ನೀಟಾಗಿ ಮೆಲ್ಲಕ್ಕೆ ಹುರ್ಕೋಬೇಕು. ಉರಿ ಮಾತ್ರ ಸಿಮ್ಮಲ್ಲೇ ಇರಬೇಕು, ನಿಧಾನಕ್ಕೆ ಉರಿಬೇಕು. ಯಾಕೆಂದರೆ ಅದ್ರ ಘಮ ಎಲ್ಲ ಚೆನ್ನಾಗಿ ಬರಬೇಕು. ಜಾಸ್ತಿ ಸೀದೋಗ್ಬಿಟ್ರೆ ಸಾಂಬಾರ್ ಪೌಡರ್ ನಮಗೇನಾಗುತ್ತೆ ಅಂತಂದರೆ ಒಂಥರ ಇಸ ಬಂದಂಗೆ ಆಗುತ್ತೆ. ಅದೇ ಒಂಥರ ಬೇರೆ ಥರ ಟೇಸ್ಟ್ ಕೊಟ್ಬಿಡುತ್ತೆ. ಹಾಗಾಗಿ ನಾವು ನಿಧಾನಕ್ಕೆ ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದೊಂದೇ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ ಐಟಮ್ನ. ನಾನು ಧನಿಯಾನ ಫಸ್ಟಿಗೆ ಎಲ್ಲ ನೀಟಾಗಿ ಉರಿ ಸಿಮ್ಮಲ್ಲೇ ಇಟ್ಕೊಂಡು ನೀಟಾಗಿ ಹುರ್ಕೊಂಡು ತೆಗೆದಿಟ್ಕೊಂಡು, ಈಗ ಕಡಲೆಬೇಳೆ ಹಾಕ್ಕೊಂಡು ಕಡಲೆಬೇಳೆ ಹುರ್ಕೊತಾ ಇದ್ದೀನಿ. ಈಗ ಉದ್ದಿನಬೇಳೆ, ಹೀಗೆ ನಾನು ಒಂದೊಂದೇ ಐಟಮ್ನ ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿಯೇ ಮಾಡಿ. ನಮ್ಮ ಹಿರಿಯರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಯಾಕೆಂದರೆ ಅಂಥ ಒಳ್ಳೆ ಪದಾರ್ಥ ಹೇಳ್ಕೊಟ್ಟಿದ್ದಾರೆ ನಮಗೆ. ನಾವು ಸಾಂಬಾರ್ ಪುಡಿ ಮಾಡ್ತೀವಲ್ಲ, ಈ ಸಾಂಬಾರ್ ಪುಡಿ ಅಲ್ಲ ಇದು. ಅದು ಆರೋಗ್ಯದ ಗಣಿ ಅಂತಲೇ ಹೇಳ್ಬೋದು. ಸಾಂಬಾರ್ ಪುಡಿ ಅನ್ನೋದು ಒಂದು ಆರೋಗ್ಯದ ಗಣಿ. ಯಾಕೆ ಅಂತಂದರೆ, ನಾವು ಹಾಕ್ತಾ ಇದ್ದೀವಲ್ಲ, ಈ ಪ್ರತಿಯೊಂದು ವಸ್ತುವಿನಲ್ಲೂ ಅದರದ್ದೇ ಆದ ಒಂದು ಆರೋಗ್ಯದ ಗುಣ ಇದೆ ಅಂತ ಹೇಳ್ಬೋದು. ಧನಿಯಾ ಜೀರ್ಣಕ್ರಿಯೆಗೆ ಎಷ್ಟು ಒಳ್ಳೆಯದು ಅಂತಂದರೆ ತುಂಬಾ ಒಳ್ಳೆಯದು. ಹಾಗೆ ಜೀರಿಗೆ ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು. ನಾವು ಊಟ ಮಾಡಿದ್ದು ಚೆನ್ನಾಗೇ ಜೀರ್ಣ ಆಗುತ್ತೆ. ಹಾಗೆ ಮೆಣಸು ಅಂತಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಹಾಗೆ ಇದರಲ್ಲಿ ಅರಿಶಿನ ಹಾಕ್ತಾ ಇದ್ದೀವಿ. ಅರಿಶಿನ ಅಂತೂ ಆ್ಯಂಟಿ ಆಕ್ಸಿಡೆಂಟು, ತುಂಬಾ ಒಳ್ಳೆಯದು. ಹಾಗೆ ಇನ್ನು ಬೇರೆ ಬೇರೆ ಪದಾರ್ಥಗಳು, ಒಂದೊಂದು ಪದಾರ್ಥಗಳಲ್ಲಿ ಒಂದೊಂದು ವಿಶೇಷತೆ ಇದೆ ಅಂತ ಹೇಳ್ಬೋದು. ಹಾಗೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀವಿ. ಇನ್ನು ಏನೇನೋ ಐಟಮ್ಸ್ ಹಾಕೊತಾ ಇದ್ದೀವಿ. ಇದೆಲ್ಲ ಎಷ್ಟು ಒಳ್ಳೆಯದಲ್ವಾ ನಮ್ಮ ಹೆಲ್ತಿಗೆ ಅಂತ ಹೇಳ್ಬೋದು. ಹಾಗಾಗಿ ಹೊರಗಡೆ ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ. ಏನೆಲ್ಲ ಬಳಸಿರ್ತಾರೆ ಅದರಲ್ಲಿ ನಾವು ಹೇಳೋಕ್ಕೆ ಆಗಲ್ಲ. ಇದನ್ನೆಲ್ಲ ಬಳಸೋದ್ರಿಂದ ನಾವು ನಮ್ಮ ಆರೋಗ್ಯಕ್ಕೆ ತುಂಬಾ ಬೆಲೆ ಕಟ್ಟಬೇಕಾಗುತ್ತೆ ಮುಂದೊಂದು ದಿನ. ಹಾಗಾಗಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ಬೋದು. ಹಾಗೆ ನಾನು ಜಾಪತ್ರೆ ಆಗಲೇ ಹೇಳಿರಲಿಲ್ಲ, ಹಾಗಾಗಿ ಈಗ ಹೇಳ್ತಾ ಇದ್ದೀನಿ. ಜಾಪತ್ರೆನ ನಾನು ಒಂದು 5 ಗ್ರಾಮ್ ತೊಗೊಳ್ತಾ ಇದ್ದೀನಿ. ತಗೊಂಡು ಚೆನ್ನಾಗಿ ಹುರ್ಕೊಂಡು ಇದನ್ನು ಸಹ ನಾವು ಹಾಕ್ಕೋಬೇಕಾಗುತ್ತೆ ಮಸಾಲೆಗೆ. ಅರಿಶಿನನು ಚಂದವಾಗಿ ಹುರ್ಕೊಂಡು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಜಾಯಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಷ್ಟು ದೊಡ್ಡ ಬಾಣಲಿಗೆ ಎಷ್ಟು ಚಿಕ್ಕ ಜಾಯಿಕಾಯಿನ ನಾನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ತೆಗೆದಿಟ್ಕೊಳ್ತೀನಿ. ಹಾಗೆ ನಾನು ಬೇಳೆ, ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಜಾಸ್ತಿ ಹಾಕ್ಕೊಳ್ತಾ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ನಾನು ಏನದು ಧನಿಯಾದಕ್ಕೆ ಸೇರಿಸ್ತೀನಿ. ಹಾಗೆ ಅಕ್ಕಿನ ಹಾಕ್ಕೊಳ್ತೀನಿ ನಾನು ಸ್ವಲ್ಪ, ಅಂದರೆ ಮಂದಕ್ಕೆ ಬರಲಿ ಅಂತೇಳಿ ಅಕ್ಕಿ ಹಾಕ್ತಾರೆ.
ಹಾಗಾಗಿ ನಾನು ಸಹ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಧನಿಯಾಗೆ ಸೇರಿಸ್ಕೊಳ್ಬೇಕಾಗುತ್ತೆ. ಇವನ್ನೆಲ್ಲ ಬೀಸ್ಕೊಬರ್ಬೇಕಲ್ವಾ ಆ ಮಿಷಿನಲ್ಲಿ. ಈ ದೊಡ್ಡ ದೊಡ್ಡ ಐಟಮ್ ಅಂದರೆ ಜಾಯಿಕಾಯಿ, ಹಾಗೆ ಅರಿಶಿಣ, ಚಕ್ಕೆ ಇವೆಲ್ಲ ನುಣ್ಣಗಾಗಲ್ಲ ಅಂತಂದ್ಬಿಟ್ಟು ಇದನ್ನೆಲ್ಲ ಜಜ್ಜಿ ನಾನು ಇಟ್ಕೊಳ್ತಾ ಇದ್ದೀನಿ ಕುಟ್ಟೋ ಒಳ್ಳಲ್ಲಿ. ನೋಡಿ ನಾನು ಜಾಯಿಕಾಯಿನ ಪುಡಿ ಮಾಡಿ ತೆಗೆದಿಟ್ಕೊಂಡೆ. ಹಾಗೆ ಚಕ್ಕೆನೂ ಉದ್ದುದ್ದ ಇರುತ್ತಲ್ವಾ, ಹಾಗಾಗಿ ಇದನ್ನು ಸಹ ನಾನು ಸಪ್ರೇಟಾಗಿ ಜಜ್ಜಿ ಧನಿಯಾಗೆ ಸೇರಿಸ್ಕೊಳ್ತೀನಿ. ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣನ ಕುಟ್ಟೋವಳಲ್ಲಿ ಕುಟ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಅಂತ ಹೇಳ್ಬೋದು. ಏಕೆಂದರೆ ಸ್ವಲ್ಪ ಇದು ಗಟ್ಟಿಯಾಗಿರುತ್ತೆ. ಹಾಗಾಗಿ ನಾನು ನೆಲದಲ್ಲಿ ಕುಟ್ಕೊಳ್ಳೋದ್ರಿಂದ ನಮ್ಮ ನೆಲ ಬ್ರೇಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಹಾಕ್ಕೊಂಡು ನಾನು ಕುಟ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮನೆ ಅಲ್ಲ, ಬಾಡಿಗೆ ಮನೆ ನೋಡಿ. ಹಾಗಾಗಿ ಕುಟ್ಟೋವಳಲ್ಲಿ ಕುಟ್ಟಿದ್ರೆ ಟಪ್ ಟಪ್ ಅಂತ ಶಬ್ದ ಬರುತ್ತೆ ಕೆಳಗಿರೋರಿಗೆ ಅಂತೇಳಿ ನಾನು ಬಟ್ಟೆ ಹಾಕ್ಕೊಂಡು ಬಟ್ಟೆ ಮೇಲೆ ಕುಟ್ಟೋವಳು ಇಟ್ಕೊಂಡು ಕುಟ್ತಾ ಇದ್ದೀನಿ ಅರಿಶಿಣನ. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಒಂಥರ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲೆಲ್ಲ ಥರದ ಮಸಾಲೆಗಳು ಆ ಬಾಣಲಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ನಾನು ಸಾಂಬಾರು ಪುಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ತಿರುಗಿ ದಿನವೇ ಅದನ್ನು ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಒಣಗಿಸ್ಕೊಂಡಿದ್ದೆ. ಹಾಗಾಗಿ ನೋಡಿ ಎಷ್ಟು ಗರಿ ಗರಿಯಾಗಿದೆ ಅದು ಕರಿಬೇವು. ಎಲ್ಲನೂ ಹಾಕ್ಕೊಂಡು ಒಂದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಳ್ಳುವಾಗ ಒಂದೊಳ್ಳೆ ಘಮ ಬರುತ್ತೆ ರೀ. ನಾವು ಮಸಾಲೆ ಎಲ್ಲ ಹುರಿದಿರ್ತೀವಲ್ವ, ಕಲಸಬೇಕಾದ್ರೆ ಒಂದೊಳ್ಳೆ ನಂಗೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಗೆ ಅಪ್ಪ ಇದನ್ನ ಹೀಗೆ ನಾವು ಸಾಂಬಾರಿಗೆ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ತಿಂದ್ಬಿಡೋಣ ಅನ್ನಂಗೆ ಆಗ್ತಿರುತ್ತೆ. ಅಷ್ಟು ಘಮ. ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಸಹ, ಆ ಘಮ ಗೊತ್ತಾಗುತ್ತೆ. ನನ್ನ ಚಾನಲ್ಗೆ ತುಂಬಾ ಚೆನ್ನಾಗಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳ್ತೀನಿ. ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ ಎಲ್ಲ, ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾ ಇದ್ದೀರಾ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಸಾಂಬಾರು ಪುಡಿನ ಹುರಿಯುವಾಗ ನಮ್ಮ ಆಂಟಿಯವರೆಲ್ಲ ಬಂದಿದ್ದರು. ಬಂದು 1-2 ತಾಸು ಇದ್ದರು. ಹಾಗೆ ಹೋಗಬೇಕು ಅಂತ ತುಂಬ ಅರ್ಜೆಂಟಲ್ಲಿ ಹೋದರು ಅವರು. ಮತ್ತು ಹಾಗಾಗಿ ನಾವು ಸಹ ಮಿಷಿನ್ಗೆ ಹಾಕ್ಸ್ಕೋಬೇಕಾಗಿತ್ತಲ್ವಾ ಸಾಂಬಾರು ಪುಡಿನ. ಹಾಗಾಗಿ ನಾವು ಸಹ ಅವರಿಗೆ ಸ್ವಲ್ಪ ದೂರ ಕಂಪ್ನಿ ಕೊಟ್ವಿ. ಅವರು ಬಸ್ ಸ್ಟ್ಯಾಂಡಿಗೆ ಹೊರಟರು. ಹಾಗೆ ನಾನು ನಮ್ಮ ಮನೆಯವರು ವಾಕಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊಂಡೇ ಹೋದ್ವಿ ಮಿಷಿನ್ಗೆ ಹಾಕ್ಸ್ಕೊಳ್ಳೋದಕ್ಕೆ. ಮಿಷಿನಲ್ಲಿ ಹಾಕ್ಕೊಳ್ಳುವಾಗ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಮಿಷಿನ್ನು ಬೇರೆ ಬೇರೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಏನಂತಂದರೆ ಗೋಧಿ ಹಾಕೋಕ್ಕೆ ಸಪ್ರೇಟು, ಜೋಳ ಹಾಕೋದಕ್ಕೆ ಸಪ್ರೇಟು, ಸಾಂಬಾರು ಪುಡಿಗೆ ಸಪ್ರೇಟು, ಹಾಗೆ ರಾಗಿಗೆ ಸಪ್ರೇಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆನ. ಹಾಗಾಗಿ ಇಲ್ಲೇ ಹೋಗೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ. ಇವತ್ತಿನ ವ್ಲಾಗು ಹೀಗಿತ್ತು. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.